ಬಂತಕ್ಕಂಥ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಖಾಸಗಿ ವ್ಯಕ್ತಿಗಳ ದೂರಿನ ಮೇಲೆ ಯಾವುದೇ ರೀತಿ ತನಿಖೆ ಆಗದೆ ತನಿಖಾ ಸಂಸ್ಥೆಗಳು ಇದರಲ್ಲಿ ಏನಾದರೂ ಲೋಪ ಆಗಿದೆ ಅಂತಕ್ಕಂಥ ವರದಿ ಕೊಡದೆ, ಪ್ರಾಥಮಿಕ ವರದಿ ಕೊಡದೆ ಇವತ್ತು ರಾಜ್ಯಪಾಲರು BJP ಮತ್ತು JDSನ ಕೈಗೊಂಬೆಗಳಾಗಿ ಇವತ್ತು ಏನು ಅನುಮತಿ ಕೊಟ್ಟಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ರೀತಿಯಾದಂಥ ನಡವಳಿಕೆ ರಾಜ್ಯಪಾಲರ ಕಚೇರಿಯಿಂದ ಆಗ್ತಕ್ಕಂಥದ್ದು ನಿಜವಾಗ್ಲೂ ಈ ದೇಶದ ಒಂದು ದೌರ್ಭಾಗ್ಯ. ಇವತ್ತು ನಮ್ಮ ರಾಜ್ಯ ಅಲ್ಲ, ಇವತ್ತು ಇತರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂಥ ಹಸ್ತಕ್ಷೇಪದ ನಡವಳಿಕೆ ರಾಜ್ಯಪಾಲರು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗರತ್ನಂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಮಾರಕ, ಸಂವಿಧಾನ ವಿರೋಧಿ ನಿಲುವು. ಇದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಗೌರವಾನ್ವಿತ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಉದ್ಭವವಾಗಲ್ಲ. ಯಾಕೆಂದರೆ ಗೌರವಾನ್ವಿತ ರಾಜ್ಯಪಾಲರು ಪಕ್ಷಪಾತ ಧೋರಣೆಯಿಂದ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ, ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಿಮ್ಮ ಮುಂದೆ ಗೌರವಾನ್ವಿತ ಕೇಂದ್ರದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಒಂದು ಬಗ್ಗೆ ಅವರನ್ನು ಪ್ರಾಸಿಕ್ಯೂಷನ್ಗೆ ಬಂದಿರತಕ್ಕಂಥ ಪತ್ರ 9 ತಿಂಗಳಿಂದ ತಮ್ಮ ಹತ್ರ ಅಲ್ಲೇ ಇದೆ, ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಂದಿರತಕ್ಕಂಥದ್ದು. ಅದೇ ರೀತಿ ಮುರುಗೇಶ್ ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ತನಿಖಾ ಸಂಸ್ಥೆಗಳು ಪ್ರಾಥಮಿಕ ತನಿಖೆಯನ್ನು ಮಾಡಿ ಈ ರೀತಿ ಲೋಪಗಳು ಸಾಬೀತಾಗಿದೆ ಅಂತಕ್ಕಂಥದ್ದು, ಭ್ರಷ್ಟಾಚಾರ ಸಾಬೀತಾಗಿದೆ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕೊಟ್ಟಂಥದ್ದು. ಗೌರವಾನ್ವಿತ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಇವತ್ತು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಇದರಿಂದ ಇದು ಸ್ಪಷ್ಟವಾಗಿ ಅವರ ಒಂದು ದುರುದ್ದೇಶದ ಕೇಂದ್ರ ಸರ್ಕಾರದ ನೇರ ಹಸ್ತಕ್ಷೇಪ, BJP ಮತ್ತು JDSನವರ ರಾಜಕೀಯ ಹುನ್ನಾರದ ಫಲ. ಆದ್ದರಿಂದ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಪ್ರತಿಭಟನೆಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಬಗ್ಗೆ, ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಇವೆಲ್ಲವನ್ನು ಹೇಳ್ತಾ ಇದ್ದಾರೆ. ಹಂಗಾರೆ ನಾವು ಅವರ ಹತ್ರ ನಾವು ಹೇಳಿಕೆ ಮಾಡಿಸ್ತಾ ಇದ್ದೀವಾ? ಈ ರೀತಿಯಾಗಿ ಬಾಲಿಶ ಹೇಳಿಕೆಗಳನ್ನು ಅಶೋಕ್ ಅವರು ಹೇಳುವಂಥದ್ದು, ಹೇಳಿಕೆ ಕೊಡ್ತಕ್ಕಂಥದ್ದು ಬಹುಶಃ ಅವರ ಘನತೆ ಗೌರವ ತರ್ತಕ್ಕಂಥದ್ದಲ್ಲ. ಏನು ವಸ್ತುಸ್ಥಿತಿ ಅದ್ರ ಮಾತಾಡಲಿ. ಆ ರೀತಿ ನಮ್ಮ ಪಕ್ಷದಲ್ಲಿ ಹಿಂದೆಯಿಂದ ಚೂರಿ ಆಗ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿಲ್ಲ. ಆ ರೀತಿ ಸಂಸ್ಕೃತಿ ಇರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ. ನೀವು ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಪ್ರೀತಿ ಇದೆ ನಿಮ್ಮ ಪಕ್ಷದಲ್ಲಿ, ಎಷ್ಟು ಗುಂಪುಗಳಿದ್ದಾವೆ ಅಂತಕ್ಕಂಥದ್ದನ್ನು ಫಸ್ಟು ನೀವು ಸರಿ ಮಾಡಿಕೊಳ್ಳಿ. ರಾಜ್ಯಪಾಲರ ಖಂಡಿತ ಇದು ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾಳೆ ನ್ಯಾಯಾಲಯದ ಮುಂದೆ ಹೋಗ್ತೀವಿ. ನಾವು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಯಾಕಂದರೆ ಸಂಪೂರ್ಣವಾಗಿ ಕಾನೂನು ಧೈರ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ಕೂಡದಲ್ಲಿ ಖಂಡಿತ ಇದರಲ್ಲಿ CM ಅವರ ಪಾತ್ರ ಇಲ್ಲ. ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. 50-50 ಅನುಪಾತ ಅಂತಕ್ಕಂಥದ್ದು ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥದ್ದು. ಆ ಅನುಪಾತದಂತೆ ಅವರಿಗೆ ಅವರ ಜಮೀನು ಕಳ್ಕೊಂಡಿರೋಂಥದ್ದಕ್ಕೆ ಅದರ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ತಪ್ಪು ಎಸಗಿಲ್ಲ. ಅವರು ಯಾವುದೇ ರೀತಿ ಪ್ರಭಾವ ಬೀರ್ತಕ್ಕಂಥ ಕೆಲಸ ಮಾಡಿಲ್ಲ. ಅವರು ಮೂಡಾದಲ್ಲಿ ಎಲ್ಲ BJP, JDS, ಕಾಂಗ್ರೆಸ್ ಎಲ್ಲ ಶಾಸಕರು ಒಮ್ಮತವಾಗಿ ಕೇವಲ ಸಿದ್ದರಾಮಯ್ಯನವರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಅವರ ಒಬ್ಬರೇ ಅಲ್ಲ, ಇನ್ನೂ 125 ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಆದ್ದರಿಂದ ಇವರು ಕೇವಲ ಇದನ್ನು ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು, ಮಸಿ ಬಳಿಬೇಕು ಅಂತಕ್ಕಂಥದ್ದು ಯಾವುದೇ ಇದರಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಲೋಪ ಆಗದೇ ಇರತಕ್ಕಂಥದ್ದು. ಆ ರೀತಿ ಏನಾದರೂ ಲೋಪ ಇದ್ದರೆ ಅದು ಮೂಡ ಮೇಲೆ ಬರಬೇಕು ವಿನ ಸಿದ್ದರಾಮಯ್ಯನವರು ಯಾವುದೇ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದಿಲ್ಲ. ಅವರು ಕೇವಲ ದುರಾಸೆಯಿಂದ, ಅಧಿಕಾರದ ದುರಾಸೆ ಇವತ್ತು ಈ ರೀತಿ ಆರೋಪಗಳು ಮಾಡುವಂಥದ್ದಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಾರೆ. ಕೊನೆಯದಾಗಿ ಈಗಿರ್ತಕ್ಕಂಥ ಸಚಿವರು ಆಕಾಶದಲ್ಲಿ ಹಾರಾಡ್ತಾರೆ, ಇಲ್ಲಿ ಕಳಿಗಳಿತಾ ಇಲ್ಲ. ನಾವು ಅದ್ರ 10 ಪಟ್ಟು ಅಧಿಕಾರ ಅನುಭವಿಸಿದ್ದೆ. ಆದರೆ ಈ ರೀತಿ ನಾವು ಮಾಡಿರಲಿಲ್ಲ. ಈಗ ಅವರು ಒಂದು ತನಿಖೆ ಆಗಲಿ, ಒಂದು ತನಿಖೆ ಸಿಮೆಂಟ್ ಆಗಲಿ ಆಗ್ತಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಈಗ ಆಕಾಶದಲ್ಲಿ ಆಡ್ತಾ ಇದ್ದೀರೋ ಇಲ್ಲೋ ಇದೆಲ್ಲ ನಮ್ಗೆ ಗೊತ್ತಿದೆ. ನಾನು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಏನೇನು ನಾವು ಕ್ರಮಗಳು ಆಗಿದ್ದಾವೆ ಅಂತಕ್ಕಂಥದ್ದು ಹೇಳಿದ್ದೀವಿ. ಅವೆಲ್ಲ ಇವತ್ತು ನಿಮಗೆ ಕಣ್ಮುಂದೆ ಗೋಚರಿಸ್ತವೆ.
ಅದರಿಂದ ನನಗಿಂತ 10 ಪಟ್ಟು ಅಧಿಕಾರ ನೋಡಿದ್ದಾರೆ. ಅದಕ್ಕೆ ಸುಮಾರು ಕೋಟಿಗಳು ಸಿಕ್ಕಿದ್ರು ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಸೋಲುವಂಥ ಪರಿಸ್ಥಿತಿ ಆಗಿದೆ. ಇದರಿಂದ ಅವರ ಹೇಳಿಕೆಗಳು, ಅವರ ದ್ವಂದ್ವ ನಿಲುವು, ಅವರ ಕಮಿಷನ್ನು ವ್ಯವಸ್ಥೆ, ಅವರ ಏನು ಕಾಮಾಲಿ ಕಣ್ಣಲ್ಲಿ ನೋಡ್ತಾರೆ, ಅದಕ್ಕೂ ನಮಗೂ ಭಾಳ ಅಜಗಜಾಂತರ ಇದೆ. ಅವರ ಆಡಳಿತ ವೈಖರಿಗೂ ನಮಗೂ ಭಾಳ ಅಜಗಜಾಂತರ ಇದೆ. ನಾವು ಎಷ್ಟು ಸಭೆಗಳು ಮಾಡಿದ್ದೀವಿ, ಡಿಮುಟ್ ಫಾರೆಸ್ಟ್ ವಿಚಾರದಲ್ಲಿ ನಾವು ಏನೇನು ಕ್ರಮ ತಗೊಳ್ತಾ ಇದ್ದೀವಿ, ಇವೆಲ್ಲವನ್ನು ಅವರ ವೈಫಲ್ಯಗಳ ಕಾರಣದಿಂದ ಅವರು ಗಾಳಿಯಲ್ಲ, ಅವರು ಬೇರೆ ಗ್ರಹದಲ್ಲಿದ್ದಾರೆ. ನಾನು ಕನಿಷ್ಠ ಈ ಭೂಮಿ ಮೇಲೆ ಗಾಳಿಯಲ್ಲೇ ಓಡಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಂಡಿದ್ದೆ. ಆದರೆ ಅವರು ಭೂಮಿ ಮೇಲೆ ಇರಲಿಲ್ಲ, ಗ್ರಹದಲ್ಲಿದ್ದು ಬೇರೆ ಗ್ರಹದಲ್ಲಿ ಓಡಾಡ್ತಾ ಇದ್ರು. ಯಾಕಂದರೆ ಅಲ್ಲೆಲ್ಲ ಜಮೀನು ಸಿಗುತ್ತೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ರು. ಅದರಿಂದ ಅವರು ಸ್ಪೆಷಲ್ ಫ್ಲೈಟ್ಸು ಇನ್ನೊಂದು ಮತ್ತೊಂದು ಅವರ ಆ ಒಂದು ಶೈಲಿ ನಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅವರಿಂದ ನಾನು ಪಾಠ ಹೇಳಿಸ್ಕೊಳ್ಳುವಂಥ ಮಟ್ಟದಲ್ಲಿ ನಾನಿಲ್ಲ. ನನಗೇನು ನನ್ನ ಹಿನ್ನೆಲೆ ಏನು ಅಂತಕ್ಕಂಥ ನನಗೆ ಗೊತ್ತಿದೆ. ಇದು ತೆರೆದ ಪುಸ್ತಕ. ನಾನು ಮೊನ್ನೆನೇ ಹಲವಾರು ಬಾರಿ ಚಾಲೆಂಜ್ ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ. ಅವರ ಆದಾಯಗಳು, ನಮ್ಮ ಆದಾಯಗಳು, ನಮ್ಮ ಇತಿಮಿತಿಗಳು, ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ, ನಾವು ಎಷ್ಟು ವರ್ಷ ರಾಜಕಾರಣದಲ್ಲಿದ್ದೀವಿ, ಅವರು ಎಷ್ಟು ವರ್ಷ ಆಯಿತು, ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಅವ್ರ ಹೇಳಿಕೆಗಳು ಪಾಪ ಕೊಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ರಾಜಕೀಯ ವ್ಯವಸ್ಥೆಗೆ ಸಾಧಾರಣ. ನಾವು ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡಬೇಕಂತ ಶಕ್ತಿ ನಮ್ಮ ಹತ್ರ ಇದೆ.